ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಪಕ್ಷದಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲು ಒಂದು ರೀತಿಯ ಷಡ್ಯಂತ್ರ ನಡೆದಿದೆ. ಡಿನ್ನರ್ ಮೀಟಿಂಗ್ ಮಾಡಿದರೂ ಮಾಡದಿದ್ದರೂ ಪಕ್ಷದಲ್ಲಿ ಏನೂ ಹೆಚ್ಚು ಕಡಿಮೆ ಆಗುವುದಿಲ್ಲ ಅಂತ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದರು. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಮಾಡಲು ನಾನು ಯಾರಿಗೂ ಹೇಳಿಲ್ಲ ಅಂತ ಸ್ಪಷ್ಟವಾಗಿ ಡಿಕೆಶಿ ಹೇಳಿದ್ದಾರೆ. ಡಿನ್ನರ್ ಮೀಟಿಂಗ್ ಮುಂದೂಡಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳು ತಪ್ಪು ಹೇಳಿಕೆ ನೀಡುವುದು ಸೂಕ್ತವಲ್ಲ. ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಸುಭದ್ರವಾಗಿದೆ, ಹೈಕಮಾಂಡ್ ಸ್ಪಷ್ಟಗೊಳಿಸಿದ್ದಾರೆ. ಈ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಜನರಲ್ಲಿ ನಮ್ಮ ಸರ್ಕಾರದ ಬಗ್ಗೆ ಉತ್ತಮ ವಾತಾವರಣ ಮೂಡುತ್ತಿದೆ. ಅದನ್ನು ಕಲಕಿಸಲು ಕೆಲವು ಶಕ್ತಿಗಳು ನಮ್ಮ ಪಕ್ಷದ ಹೊರಗಿನ ಶಕ್ತಿಗಳನ್ನು ಪ್ರಯತ್ನ ಮಾಡುತ್ತಿವೆ ಅಂತ ಆಕ್ರೋಶ ಹೊರಹಾಕಿದರು. ಇನ್ನು ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಕುರಿತು ಮಾತನಾಡಿ ಸಿಎಂ ಅವರು 10 ದಿನದ ಹಿಂದೆಯೇ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಅದನ್ನು ನಾನು ಅರ್ಥೈಸಿಕೊಂಡ ಪ್ರಕಾರ ಸ್ವಲ್ಪ ಮಟ್ಟಿಗೆ ಪುನರ್ರಚನೆ ಅಥವಾ ವಿಸ್ತರಣೆ ಆಗಬಹುದು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅಂತಿಮವಾಗಿ ಸಿಎಂ ಹಾಗೂ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದರು. ಅವರು ಸಂದರ್ಭ ಸಮಯ ನೋಡಿ ನಿರ್ಣಯ ಮಾಡ್ತಾರೆ ಎಂದರು. ರಾಜ್ಯದ ಉಸ್ತುವಾರಿ ಸಚಿವ ಸುರ್ಜೇವಾಲಾ ಅವರ ಗಮನಕ್ಕೆ ತಂದು ಡಿನ್ನರ್ ಪಾರ್ಟಿ ಮಾಡುವುದಾಗಿ ಪರಮೇಶ್ವರ್ ಬೆಂಬಲಿಗರು ಹೇಳಿಕೆ ಪ್ರಕ್ರಿಯೆ ನೀಡಲು ನಿರಾಕರಿಸಿದರು. ಆ ವಿಚಾರ ಪರಮೇಶ್ವರ್ ಅವರನ್ನು ಕೇಳಿ ಊಟ ಮಾಡಿಸುವುದು ಬಿಡುವುದು ಪರಮೇಶ್ವರ್ಗೆ ಬಿಟ್ಟಿದ್ದು ಎಂದರು. ಇನ್ನು ನಕ್ಸಲರು ಸಿಎಂ ಬಳಿ ಶರಣಾಗತಿ ಬಿಜೆಪಿ ಅಪಸ್ವರ ವಿಚಾರಕ್ಕೆ ಸಿಡಿಮಿಡಿಕೊಂಡರು. ಯಾರು ಮುಂದೆ ಶರಣಾದ್ರೂ ಕ್ರೆಡಿಟ್ ಸಿಎಂಗೆ ಹೋಗುತ್ತೆ. ಡಿಸಿ, ಎಸಿ, ತಲಾಟಿ, ಮಂತ್ರಿ ಯಾರು ಮಾಡಿದರೂ ಕ್ರೆಡಿಟ್ ಸಿಎಂಗೆ ಹೋಗುತ್ತೆ. ಸಿಎಂ ಅವರ ಕ್ರೆಡಿಟ್ ಕಿತ್ತುಕೊಳ್ಬೇಕು ಅಂತ ಯಾರಾದರೂ ಪ್ರಯತ್ನ ಮಾಡಿದರೆ ಅದು ಆಗಬಾರ್ದು. ನಕ್ಸಲರನ್ನು ಮನಪರಿವರ್ತನೆ ಮಾಡಿದ್ದಕ್ಕೆ ಸಿದ್ದರಾಮಯ್ಯ ನಾಯಕತ್ವ ಇದೆ ಅಂತ ನಕ್ಸಲರು ಬಂದರು. ಅದಕ್ಕೆ ನಾವು ಅಭಿನಂದಿಸಬೇಕು. ಅಭಿನಂದನೆ ಮಾಡುವ ಬದಲು ಕೀಳು ರಾಜಕಾರಣ ಮಾಡುವುದು ರಾಜ್ಯದ ಹಿತದೃಷ್ಟಿಯಿಂದ ಸರಿಯಾದುದು ಅಲ್ಲ ಎಂದರು. ಮಾನ್ಯ ಶಿವಕುಮಾರ್ ಅವರು ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಮಾಡೋದಕ್ಕೆ ನಾನು ಯಾರಿಗೂ ಹೇಳಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಡಿನ್ನರ್ ಪಾರ್ಟಿ ಅಥವಾ ಡಿನ್ನರ್ ಮೀಟಿಂಗ್, ಪಾರ್ಟಿ ಅಲ್ಲ ಡಿನ್ನರ್ ಮೀಟಿಂಗ್ ಮುಂದೆ ಹಾಕಿದ್ದಾರೆ. ಅದನ್ನು ಅಷ್ಟು ಮಾಧ್ಯಮ ತಪ್ಪು ಓದೋದು, ಇನ್ ಬಿಟ್ವೀನ್ ಲೈನ್ಸ್ ಓದಂಗೆ ಮಾಡೋದು ಸೂಕ್ತವಾದದ್ದಲ್ಲ. ಇದೆಲ್ಲ ನಮ್ಮ ಪಕ್ಷದಲ್ಲಿ ಅನವಶ್ಯಕ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ರೀತಿ ಷಡ್ಯಂತ್ರ ನಡೆದಿದೆ. ಡಿನ್ನರ್ ಮೀಟಿಂಗ್ ಮಾಡಿದ್ರೂ ಏನೂ ಹೆಚ್ಚು ಕಡಿಮೆ ಆಗಲ್ಲ, ಮಾಡದೇ ಇದ್ರೂ ಹೆಚ್ಚು ಕಡಿಮೆ ಆಗೋದಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಸುಭದ್ರವಾಗಿದೆ. ಹೈಕಮಾಂಡ್ನವರು ಸ್ಪಷ್ಟಗೊಳಿಸಿದ್ದಾರೆ. ಆ ಹಿನ್ನೆಲೆಯೊಳಗೆ ಯಾವ ಕಾರಣಕ್ಕೂ ಈ ರೀತಿ ಚರ್ಚೆಯ ಅವಶ್ಯಕತೆಯೇ ಇಲ್ಲ. ಇವತ್ತೇನು ಜನರಲ್ಲಿ ನಮ್ಮ ಸರ್ಕಾರದ ಬಗ್ಗೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಮೂಡ್ತಾ ಇದೆ, ಅದನ್ನು ಕಲ್ಪಿಸಬೇಕು ಅಂಥೇಳಿ ಕೆಲವು ಶಕ್ತಿಗಳು, ನಮ್ಮ ಪಕ್ಷದ ಹೊರಗಿನ ಶಕ್ತಿಗಳು ಪ್ರಯತ್ನ ಮಾಡ್ತಾ ಇವೆ. ಅದಕ್ಕಾಗಿ ಮಾಧ್ಯಮವನ್ನು ಸಹಿತ ಹೆಚ್ಚೆಚ್ಚು ಬಳಕೆ ಮಾಡ್ಕೊತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು 10 ದಿವಸಗಳ ಹಿಂದೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದರು. ಅದನ್ನು ನಾನು ಅರ್ಥೈಸ್ಕೊಂಡಿದ್ದು ಅಂದರೆ ಸ್ವಲ್ಪ ಮಟ್ಟಿನ ಸಂಪುಟದ ಪುನರ್ಗಠನೆ ಆಗ್ಬೋದು, ವಿಸ್ತರಣೆ ಆಗ್ಬೋದು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅದು ಅಂತಿಮವಾಗಿ ಮುಖ್ಯಮಂತ್ರಿಗಳು ಹಾಗೂ ಹೈಕಮಾಂಡ್ಗೆ ಬಿಟ್ಟಿದ್ದು. ಅವರು ಸಂದರ್ಭ ಸಕಾಲ ನೋಡಿ ನಿರ್ಣಯ ಮಾಡಿ ಏನು ಮಾಡ್ಬೇಕಂತಾರೆ. ಅವರು ಮೊದಲು ಡಿಸಿ ಮತ್ತು ಎಸ್ ಪಿ ಅವರಿಗೆ ವಹಿಸಬೇಕಿತ್ತು, ನಂತರ ಮಾಡಿದ್ರು ಕ್ರೆಡಿಟ್ ಸಿಎಂಗೆ ಹೋಗೋದ, ಎ ಸಿ ಮಾಡಿದ್ರು ಸಿಎಂಗೆ ಹೋಗೋದ, ತಲಾಟಿ ಮಾಡಿದ್ರು ಸಿಎಂಗೆ ಹೋಗೋದ, ಮಂತ್ರಿ ಮಾಡಿದ್ರು ಸಿಎಂಗೆ ಹೋಗೋದ. ಕ್ರೆಡಿಟನ್ನು ಅವ್ರ ಕಡೆಯಿಂದ ಕಿತ್ಕೋಬೇಕು ಅಂತ ಇವರೇನು ಯಾರ ಪ್ರಯತ್ನ ಮಾಡಿದರೆ ಆಗೋದಿಲ್ಲ. ಆಮೇಲೆ ಇದು ಒಂದು ಸಾಮಾಜಿಕ ಬದಲಾವಣೆಗೆ ಆ ನಕ್ಸಲ್ ವಾದಿಗಳಾದವ್ರನ್ನ ಮನ ಪರಿವರ್ತನೆ ಮಾಡಿ ಸಿದ್ದರಾಮಯ್ಯನವರ ನಾಯಕತ್ವ ಐತಿ ಅಂತ ಹೇಳಿ ಬಂದರು ಅಂತ ಹೇಳಿದಾರಲ್ಲ ಅವರು. ಮತ್ತು ಅದಕ್ಕೆ ನಾವು ಅವ್ರಿಗೆ ಅಭಿನಂದಿಸಬೇಕು, ಸಿದ್ದರಾಮಯ್ಯನವ್ರಿಗೆ ಅಭಿನಂದಿಸಬೇಕು. ಆ ಅಭಿನಂದನೆ ಮಾಡೋದ್ರ ಬದಲು ಈ ಕೀಳು ರಾಜಕಾರಣ ಮಾಡೋದ್ರ ಮೂಲಕ ಏನು ಮಾಡ್ತಾ ಇದ್ದಾರೆ, ಇದು ಅವರ ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ ಸರಿಯಾದದ್ದಲ್ಲ. ಅಲ್ರಿ, ನಾವು 138ಕ್ಕೆ ಬಂದು ನಿಂತೀವಿ, 138 ಬಂದಿದ್ದೀವಿ. ನಾವೆದಕ್ಕೆ ಆಪರೇಷನ್ ಕೈ ಹಾಕೋನು? ಯಾಕೆ ಹೇಳ್ರಿ, ಕಾರಣ ಏನು? ಅಥವಾ ನಮ್ಮ ಪಾರ್ಟಿಯಿಂದ ಯಾರು ಬಿಟ್ಟು ಹೋಗ್ತೇನೆ ಅಂತ ಹೇಳ್ಯಾರು?
ಅವ್ರ ಪಾರ್ಟಿಯಾಗ ಹೇಳ್ಯಾರ ನಾವು ಉಳಿಯಂಗಿಲ್ಲ ಅಂತ ಹೇಳ್ಯಾರ. ಬಿ ಜೆ ಪಿಯಾಗ ಹೊರಗೆ ಬಿದ್ದುಬಿಟ್ರ ಅವರು. ಅವ್ರ ಹತ್ರ ಬಿಟ್ಟು ಹೋಗ್ತೀನಿ ಅಂತಾರೆ. ಅದಕ್ಕೆ ನಾವು ಆಪ್ರೇಷನ್ ಮಾಡಕ್ಕೆ ಹೋಗೋಣ? ನಮಗೆ ಜಡ್ಡ ಆಗಿಲ್ಲ, ಆಪ್ರೇಷನ್ ಯಾಕೆ? ಅದು ಪರಮೇಶ್ವರ್ ಅವ್ರನ್ನ ಕೇಳ್ರಿ. ಊಟಕ್ಕೆ ಹಾಕೋದು, ಊಟ ಮಾಡಿಸೋದು ಅದು ಪರಮೇಶ್ವರ್ ಅವ್ರಿಗೆ ಬಿಟ್ಟಿದ್ದು. ನೀವು ಅವ್ರನ್ನ ಕೇಳಿ